ಕಾಳಜಿ ಮಾಡ್ಕೊಳ್ಬೇಕಂತ ಅದರಲ್ಲಿ ಮೇಲೆ ಅಪ್ಪಣೆ ತಗೊಂಡು ನಾನು ಕೂತ್ಕೊಂಡು ಮಾತಾಡ್ತೇನೆ. ಆ ಕಾಲ ತಮ್ಮ ಅನುಮತಿ ನೋಡ್ತಾ ಇದ್ದೆ ನಾನು ಜೀವನದ ಕೆಲವು ಘಟನೆಗಳ ಈ ವಿಷಯಕ್ಕೆ ಸಂಬಂಧಪಟ್ಟರೆ ಹಂಚಿಕೊಳ್ಬೇಕಾದ್ರು ಪ್ರಸ್ತುತ ಮತ್ತು ಅವಶ್ಯ ತಿಳ್ಕೊಂಡು ನಾನು ಮೊದಲನೇದಾಗಿ ನಿನ್ನೆ ಶ್ರೀಮಾನ್ D.R. ಪಾಟೀಲ್ರು ಮನೆಗೆ ಬಂದು ನಾಳೆ 12 ಗಂಟೆಗೆ ಈ ಒಂದು ಸಭೆಯಲ್ಲಿ ನೀವು ಬರಬೇಕು. ನಾನು ಭಾಳ ಸಂತೋಷದಿಂದ ನಾಳೆ ಇದೇ ಆದರೂ ಕೂಡ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಅದು ವಿಷಯ ಭಾಳ ಮುಖ್ಯ. ಇಲ್ಲೇನಂದರೆ ಇಷ್ಟೆಲ್ಲ ಜನ ನೀವು ಸೇರಿದ್ದೀರಿ, ಊಹೆಗೂ ಮೀರಿ ಹೆಚ್ಚಿನ ಜನಸಂಖ್ಯೆ ನೀವು ಸೇರಿದೆ. ಇದು ನಮ್ಮ ಮೊದಲನೇ ಭರವಸೆ. ಈ ಒಂದು ಸಬ್ಜೆಕ್ಟ್ಗೆ ನೀವು ಇಷ್ಟು ಜನ ಬಂದಿದ್ದೀರಿ, ಅದು ಫಾರ್ಮಲ್ ಇನ್ವಿಟೇಷನ್ ಇಲ್ಲ, ಯಾರು ಹೇಳ್ಕೊಂಡಿಲ್ಲ, ಬರೀ ಒಂದು ಮಾತಿನಿಂದ ಬಾಯಿಂದ ಬಾಯಿ ಹೇಳಿ ಸಮಾನ ಮನಸ್ಕರ ಒಂದು ಸಮಾಲೋಚನೆ ಆಗಬೇಕು ಅಂತ ಹೇಳಿದಾಗ ಇಷ್ಟೆಲ್ಲ ಜನ ನೀವು ಮನಸ್ಸಿನಿಂದ ಬಂದಿಲ್ಲ. ಅದು ನನ್ನ ಪ್ರಕಾರ ಮೊದಲನೇ ಭರವಸೆ. ಈ ಕೆಲಸಕ್ಕೆ ಮೊದಲನೇ ಭರವಸೆ ಕರೆದಿದ್ದೇನೆ. ಇಲ್ಲಿ ಸೇರಿದಂಥವರೆಲ್ಲ ನನ್ನ ಇನ್ಫ್ಲೇಷನ್ ಏನಂದ್ರೆ ಎಲ್ಲರೂ ರೈತರ ಹಿತೈಷಿಗಳು ಮತ್ತು ಗ್ರಾಮಾಭಿವೃದ್ಧಿ ಬಗ್ಗೆ ಕಳಕಳಿಯುವವರನ್ನು ನಾನು ಖಂಡಿತ ಮನಸ್ಸು ಒಪ್ಪಿದೆ. ಯಾಕಂದ್ರೆ ಇಲ್ಲಿ ಇದೊಂದು ವಿಶಿಷ್ಟ ಸಭೆ. ಇಲ್ಲಿ ರಾಜಕಾರಣ ಅಲ್ಲ, ಧಾರ್ಮಿಕ ಸಭೆ ಅಲ್ಲ, ಮನೋರಂಜನೆ ಸಭೆ ಅಲ್ಲ, ಆದ್ರೆ ಮನ ಪರಿವರ್ತನೆ ಮಾಡತಕ್ಕಂಥ ಗ್ರಾಮದ ಅಭಿವೃದ್ಧಿ ಮಾಡತಕ್ಕಂಥ ಒಂದು ಸಭೆ. ಅಂತಲ್ಲಿಗೆ ಇಷ್ಟು ಜನ ಬಂದು ಏನಾದ್ರೂ ಕಾಲದಲ್ಲಿ ಆಡಪ್ಪ ಏನಾದ್ರು ಇದ್ರೆ ಬರ್ತಾರೆ ಅಥವಾ ಏನಾದ್ರು ಆಗ್ಬೇಕಾದ್ರೆ ಬರ್ತಾರೆ. ಇಲ್ಲಿ ಬಂದವ್ರಿಗೆಲ್ಲ ನಿಸ್ವಾರ್ಥದಿಂದ ಬಂದಿದ್ದೀರಿ. ನಿಸ್ವಾರ್ಥದಲ್ಲಿ ದೊಡ್ಡ ಶಕ್ತಿ. ಈಗ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿರುವಾಗ ರಾಜಸ್ಥಾನದ ಒಂದು ಹಳ್ಳಿಗೆ ಹೋಗಿ ಅದು ನೀವು ನೆನಪು ಮಾಡ್ಕೊಳ್ತೀರಿ. ಕಾರಣ ಹಳ್ಳಿಗೆ ಹೋಗಿದ್ದೆ, ಅವರು ಒಂದು ಸನ್ಮಾನ ಸಮಾರಂಭ ಮಾಡಿ ಬೇರೆ ಏನೋ ಸಭೆ ಮಾಡಿದ್ರು. ಆಗ ಹೇಳಿದ್ರು, ಸರ್ ನಮ್ಮೂರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಇವ್ರಿಗೆ ಯಾರು ಹೈಕೋರ್ಟ್ ಜಡ್ಜ್ ಬಂದಿಲ್ಲ, ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿಲ್ಲ, ನೀವು ಬನ್ನಿ ಸುಪ್ರೀಂ ಕೋರ್ಟ್ನಿಂದ ಡೆಲ್ಲಿನಲ್ಲಿ ನೀವು ಬಂದಿರಿ ಅಂದರು. ನಾನು ಅವ್ರಿಗೆ ಅದು ನಾನು ಉತ್ತರವಾದ ಮಾತು ಹೇಳಿದೆ. ನಾನು ಇಷ್ಟೇ, ನೀವು ಅಂತ ತಿಳ್ಕೊಂಡಿದ್ದೀರಿ. ಆಗ ನಾನು ಬಂದದ್ದು ನಾನು ಡೆಲ್ಲಿಯಿಂದ ಹಳ್ಳಿಗೆ ಬಂದಿಲ್ಲ, ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ದೀನಿ, ಡೆಲ್ಲಿಯಿಂದ ಹಳ್ಳಿಗೆ ಬಂದಿದ್ದೀನಿ. ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ನಮ್ಮ ಹಳ್ಳಿ, ನಮ್ಮ ರೈತ ಸಮುದಾಯ, ನಮ್ಮ ಗ್ರಾಮದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅರಿವು ಕಳ್ಕೊಂಡಿಲ್ಲ ಅವನ ಮಾತನ್ನೇ ಹೇಳಿ. ಈ ಒಂದು ಮಾತು ಹೇಳುವಾಗ ಶ್ರೀಮಾನ್ D.R. ಪಾಟೀಲ್ ಹೇಳಿದರು, ಈ ಸಮಾಜದಲ್ಲಿ 90% ಜನ ಒಳ್ಳೆಯರಿದ್ದಾರೆ, 10% ಜನ ಒಳ್ಳೆಯರಿದ್ದಾರೆ, ಮೂಕರಾಗಿದ್ದಾರೆ. ಅದು 10% ಜನ ಬಾಯಿ ಕೊಡಕ್ಕಿದ್ದಾರೆ, ಅದು ಗಟ್ಟಿ ಆಗ್ತದೆ. ಅದು ವಾಸ್ತವಿಕತೆ. ಆಗ ನಾನು ಹೇಳಿದ ಒಂದು ಜನ ಮೂಕರಾದರೆ ಸರ್ಕಾರ ಕಿವುಡಾದ್ರೆ, ಜನ ಮೂಕರಾದ್ರೆ ಸರ್ಕಾರ ಕಿವುಡಾದ್ರೆ ನಾವು ಪ್ರಜಾಪ್ರಭುತ್ವಕ್ಕೆ ಅರ್ಥಗಳಿವೆ. ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ಬೇಕಾದ್ರೆ ಜನ ಮೂಕರಾಗಬಾರ್ದು, ಜನ ಗಟ್ಟಿಯಾಗಿ ಮಾತಾಡ್ಬೇಕು. ಇಷ್ಟು ಗಟ್ಟಿಯಾಗಿ ಮಾತಾಡಬೇಕು, ಅವ್ನ ಮನಸ್ಸು ಎಲ್ಲಿ ಬುಡಿ ಅಧಿಕಾರದಿಂದ ಕೇಳಿಕೊಳ್ಳಬೇಕಂತ ಅಷ್ಟು ಗಟ್ಟಿಯಾಗಿ ಮಾತಾಡ. ಆದ್ರಿಂದ ಜನರ ಧ್ವನಿಗಟ್ಟಿಯಾಗಲಿ ಅಧಿಕಾರದಲ್ಲಿರ್ತಕ್ಕಂಥ ಕೇಳುವಂತ ಆಗಾದಾಗ ಬಹುಶಃ ನಮ್ಮ ಸಮಸ್ಯೆಗಳಿಗೆ ಒಂದು ಹೆಚ್ಚಿನ ಸ್ಪಂದನೆ ಸಿಗ್ತದೆ. ಈಗ ಅಧ್ಯಕ್ಷಗಳಿದ್ರು, ಈ ಗಾಂಧೀಜಿಯವರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಒಂದು ಸಂದರ್ಭಕ್ಕನುಸಾರ ಮಾತಾಡ್ತೀನಿ. ಇಡೀ ಜಗತ್ತೇ ಮೆಚ್ಚಿಕೊಂಡಂತಹ ಒಬ್ಬ ನಾಯಕರು ಅಂದರೆ ಅದಕ್ಕೊಂದು ಸಾಕ್ಷಿ ಅಂದರೆ ಹಲವು ವರ್ಷಗಳ ಹಿಂದೆ ಸಂಯುಕ್ತ ರಾಷ್ಟ್ರ ಸಂಘದಲ್ಲಿ 2 ಅಕ್ಟೋಬರ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡುತ್ತೆ. ಇಡೀ ಜಗತ್ತು ಒಪ್ಪಿಕೊಂಡಿದೆ. ಗಾಂಧೀಜಿದು ಅಷ್ಟೊಂದು ಪ್ರಭಾವ ಇದೆ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಎಲ್ಲರ ಮನಸ್ಸಿದೆ ಮಾಡ್ಬೇಕಂತೀವಿ, ಒಳ್ಳೇದು ಆಗ್ಬೇಕಂತೀವಿ. ನಮ್ಮ ದೇಶ ಬಹಳ ಅಭಿವೃದ್ಧಿ ಆಗಿದೆ ಬೇಕಾದ್ರೆ ಅಭಿವೃದ್ಧಿಯ ನಿಜವಾದ ಗೋಲ್ ಎಷ್ಟು ಮಂದಿ ಮಲ್ಟಿ ಬಿಲಿಯನರ್ಸ್ ಆಗಿದ್ದಾರೆ, ಎಷ್ಟು ಮಂದಿ ಬಿಲಿಯನರ್ಸ್ ಆಗಿದ್ದಾರೆ, ಎಷ್ಟು ಮಂದಿ ಬಹಳ ದೊಡ್ಡ ಶ್ರೀಮಂತರಾಗಿದ್ದಾರೆ. ಅದು ಅಭಿವೃದ್ಧಿ ಅಳಿಕೆಗಳಲ್ಲ.
ಗ್ರಾಮಗಳಲ್ಲಿ ಎಷ್ಟು ಮಂದಿ ನೆಮ್ಮದಿ ಇಟ್ಟಿದ್ದಾರೆ ಎಂಬುದೇ ಅಭಿವೃದ್ಧಿ. ಅದು ನಿಜವಾದ ಅಭಿವೃದ್ಧಿ. ಆರ್ಥಿಕ ತಮ್ಮ ಹಳ್ಳಿಯಲ್ಲಿ ಎಲ್ಲ ಪರಿಸ್ಥಿತಿ ಸರಿಯಾಗಿದೆಯಾ, ಹೇಗಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ನೋಡಿದ್ರೆ ಅದಕ್ಕೆ ನಮಗೇನು ಬೇಕೆಂಬುದನ್ನು ನಾವು ಕೇಳಿದೆ. ಬಹಳ ಎಲ್ಲರಿಗೂ ಗೊತ್ತಿಲ್ಲದ ಮಾತು, ಪ್ರಚಲಿತವಾದ ಮಾತು, ಮಗುವೊಳಗೆ ಕಾಯಸ ಆಡಿಸ್ಕೊಡ್ತಿಲ್ಲ. ಹಾಗಿದ್ದಾಗ ನಾವು ನಮ್ಮನ್ನು ಗಟ್ಟಿಯಾಗಿ ನಾವು ಕೇಳ್ಕೊಳ್ಳೋದು ಹೇಗೆ ಮಾಡೋದು. ಕಾನೂನುಗಳಿಗೇನು ತೊಂದರೆ ಇಲ್ಲ, ಸಾಕಷ್ಟು ಕಾನೂನುಗಳಿವೆ. ತೊಂದರೆ ಇರೋದು ಕಾನೂನು ಅನುಷ್ಠಾನ. We have enough laws, but there is depth of execution. ನಾವು ಬೇಕಾದಷ್ಟು ಕಾನೂನುಗಳಿವೆ. ಇದ್ದ ಕಾನೂನನ್ನು ಚೆನ್ನಾಗಿ ಗಟ್ಟಿಯಾಗಿ ಮಾಡಿದರೆ ಅದು ಪರಿಣಾಮ ಕೊಡ್ತದೆ. ಅದಕ್ಕೆ ನಮ್ಮಲ್ಲಿ 5 ಭಾಗಗಳಿರ್ತವೆ. ಸಮಾಜದಲ್ಲಿ 5 ಭಾಗಗಳನ್ನ ನಾವು ಸೇರಿಸ್ಕೊಳ್ಳೋದು. ಯಾವುದೇ ಕಾನೂನು ಅನುಷ್ಠಾನಕ್ಕೆ ಬರಬೇಕಾದ್ರೆ, ಅದರ ಫಲ ಸಿಗ್ಬೇಕಾದ್ರೆ ಸಮಾಜದಲ್ಲಿ 5 ವರ್ಗಗಳು, 5 ವರ್ಗಗಳ ಸಹಕಾರಗಳು. ಅವು ಯಾವ 5 ವರ್ಗ? ಮೊದಲನೇ ವರ್ಗ ಸದಾ ಎಚ್ಚೆತ್ತಿರ್ತಕ್ಕಂಥ ನಾಗರಿಕ ಸಮಾಜ, ಎವರ್ ವಿಜಿಲೆಂಟ್ ಸೊಸೈಟಿ ಅಂತೀವಿ ನಾವು. ಸದಾ ಎಚ್ಚರವಾಗಿರ್ತಕ್ಕಂಥ ನಾಗರಿಕ ಸಮಾಜ. ಕೇಳಬೇಕು, ಜನ ಮಾತಾಡ್ಬೇಕು, ಎಚ್ಚರವಾಗಿರ್ಬೇಕು. ನಮ್ಗೆ ಏನು ನ್ಯಾಯ ಸಿಗಬೇಕು, ಏನ್ ಆಗ್ತಾ ಇದೆ, ಏನ್ ಆಗ್ಬೇಕು ಅದ್ರ ಬಗ್ಗೆ ಸದಾ ಎಚ್ಚರವಾಗಿರ್ತಕ್ಕಂಥ ಒಂದು ಸಮಾಜ, ಜನ ನಾಗರಿಕ ಸಮಾಜ. ಎರಡನೇದೇನೆಂದ್ರೆ ಎಷ್ಟೋ ಮಂದಿ ಧ್ವನಿ ಇಲ್ಲ. ಧ್ವನಿ ಇಲ್ಲದವರಿಗೆ ಧ್ವನಿ ಆಗೋದೇ. ಈಗ ನಮ್ಮ ದೇಶನೇ ಗ್ರಾಮಾಂತರ ದೇಶ. ಗ್ರಾಮಗಳಿದ್ದೇ ನಮ್ಮ ದೇಶ. ಅದಕ್ಕೆ ಗಾಂಧೀಜಿಯವರು ನಮ್ಮ ದೇಶ ಅಂದ್ರೆ ಗ್ರಾಮಗಳ ದೇಶ, ಗ್ರಾಮಗಳು ಉದ್ಧಾರ ಆಗಿರ್ಬೇಕು, ನಮ್ಮ ದೇಶಕ್ಕೆ ಅದು ಉದ್ಧಾರ ಆಗಿ ಅಂತ ಹೇಳಕ್ ಆಗೋದಿಲ್ಲ ಅಂತ ಅವ್ರು ಹೇಳಿ. ಅದಕ್ಕೆ ಅದೇನಾಗ್ತದೆ, ಈಗ ನಾಗರಿಕ ಎಚ್ಚರಿಕೆ. ಬಟ್ ಬಹಳ ಜನಕ್ಕೆ ಸಮಸ್ಯೆಗಳಿವೆ. ಸುದೈವಿಕ 1947 ನಮ್ದೇನು ಪರ್ಸೆಂಟೇಜ್ ಆಫ್ ಲಿಟ್ರಸಿ ಇತ್ತು, ಅಕ್ಷರಾಸ್ತ್ರ ಸಂಖ್ಯೆ ಅಷ್ಟು ಕಡಿಮೆ ಇತ್ತು. ಈಗ ಅಕ್ಷರಾಸ್ತ್ರ ಸಂಖ್ಯೆ ಪ್ರತಿಯೊಂದು ಗ್ರಾಮದಲ್ಲೂ ಹೆಚ್ಚಾಗಿದೆ. ಅಕ್ಷರಾಸ್ತ್ರ ಸಂಖ್ಯೆ ಹೆಚ್ಚಾದಷ್ಟೇ ಸಾಕೋದ್ರಿಂದ ಅವರಿಗೂ ಅದು ಕಳಕಳಿ ಬರತಕ್ಕಂಥ ರೀತಿಯಲ್ಲಿ ಇರಬೇಕು. ಆದ್ರೆ ಎಲ್ಲ ಗ್ರಾಮಸ್ಥರು, ಎಲ್ಲ ರೈತರು ಅಂತ ಮಾತಾಡೋಕ್ಕಾಗೋದಿಲ್ಲ. ಎಷ್ಟೋ ಜನಕ್ಕೆ ಮಾತಾಡ್ತಕ್ಕಂಥ ಅನುಕೂಲ ಇಲ್ಲ, ಆರ್ಥಿಕವಾಗಿ ಬರೋಕ್ಕಾಗೋದಿಲ್ಲ, ಗಟ್ಟಿಯಾಗಿ ಮಾತಾಡೋಕ್ಕಾಗೋದು. ಧ್ವನಿ ಇಲ್ಲದವರಿಗೆ ಧ್ವನಿ ಆಗತಕ್ಕಂಥ ಕೆಲಸನ ಇಲ್ಲಿ ಇತ್ತಂತ ನಾವೆಲ್ಲ ಮಾಡೋದು. ಆಗ ಏನಾಗ್ತದೆ, ಅದಕ್ಕೆ ಡೆಡಿಕೇಟೆಡ್ NGOs ಅಂತ ಹೇಳೋದು, ಸ್ವಯಂ ಸೇವಾ ಸಂಸ್ಥೆಗಳು. ರಾಜಕೀಯ, ಧಾರ್ಮಿಕ ಪಾತಿ ಅವರಿಲ್ಲ. ಜನ ಅಲ್ಟಿಮೇಟ್ಲಿ ಜನ, ಆಮೇಲೆ ಜನ ಅಭಿವೃದ್ಧಿ ಆಗಬೇಕು, ಜನರಿಗೆ ಒಳ್ಳೇದೇ ಆಗ್ಬೇಕು, ಸಕಲ ಲೇಸ್ ಆಗ್ಬೇಕಂತಕ್ಕಂಥ ಹಿರಿಯ ಎಲ್ಲ ತತ್ವಗಳು. ಅದಕ್ಕೆ ಆಗ್ಬೇಕಾದ್ರೆ NGOs, ಸ್ವಯಂ ಸೇವಾ ಸಂಸ್ಥೆಗಳು, ಆರ್ಗನೈಸೇಷನ್. ಈಗ ಇದೇನೊಂದು ಮೀಟಿಂಗ್ ಮಾಡಿದ್ದೀವಿ, ಇದರಂತೆ ಬರೀ ಇಷ್ಟಿದ್ರೆ ಸಾಕಾಗೋದಿಲ್ಲ. ಪ್ರತಿಯೊಂದು ಕಡೆ ಸ್ವಯಂ ಸೇವಾ ಸಂಸ್ಥೆಗಳು ಸಮಸ್ಯೆಗಳನ್ನ ಎತ್ತಿ ಸಂಬಂಧಪಟ್ಟ ಗಮನ ತರ್ತಕ್ಕಂಥ ಮಾಡೋದು ಎರಡನೇ ಭಾಗ. ಬೇರೆ ಬೇರೆ ಇಂಥ ಸಂಸ್ಥೆಗಳಿರಲಿ, NGOಗಳಿರಲಿ ಹೌದು. ಮೂರನೇ ಒಂದು ಅಂಶ ಅಂದರೆ ಕಾನೂನು ಇದೆ, ಕಟ್ಟುನಿಟ್ಟಾಗಿ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಗಟ್ಟಿಯಾಗಿ ಅದನ್ನು ಜಾರಿ ತರ್ತಕ್ಕಂಥ ಅಧಿಕಾರಿಗಳಿವೆ. ಆನೆಸ್ಟ್, committed and dedicated officers are required to enforce the law. ಈ ಕಾನೂನನ್ನ ಗೆದ್ದಾಗಬೇಕಾದ್ರೆ ಮೂರನೇ. ನಾಲ್ಕನೇದು ಏನಂದ್ರೆ ಪ್ರೋಆಕ್ಟಿವ್ ಜುಡಿಷಿಯರಿ. ಪ್ರೋಆಕ್ಟಿವ್ ಜುಡಿಷಿಯರಿ ಏನಂದ್ರೆ ರಿಯಾಕ್ಟಿವ್ ಅಥವಾ ಓವರ್ ಆಕ್ಟಿವ್ ಜುಡಿಷಿಯರಿ ಅಲ್ಲ. ಪ್ರೋಆಕ್ಟಿವ್ ಜುಡಿಷಿಯರಿ ಅಂದ್ರೆ ಕ್ರಿಯಾಶೀಲ ನ್ಯಾಯಾಂಗ. ಕ್ರಿಯಾಶೀಲ ನ್ಯಾಯಾಂಗವನ್ನು ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ, ಅನೇಕ ಸರಿ ಅದೇ ಕಾನೂನು ಇರ್ತದೆ, ಅದನ್ನು ಇಂಟರ್ಪ್ರಿಟ್ ಮಾಡ್ತಕ್ಕಂಥ ರೀತಿ. ನನ್ನ ನ್ಯಾಯಾಧೀಶನಾಗಿಯೂ ಆ ಕೆಲಸ ಮಾಡಿದ್ದೀವಿ, ಅದಕ್ಕೆ ಹೇಳೋದು ತಪ್ಪಿಲ್ಲ. ಬೆಂಡ್ ದ ಲಾ, ಪ್ರೂವ್ ಜಸ್ಟಿಸ್ ವಿತ್ ಹ್ಯೂಮನ್ ಟಚ್, ಡೋಂಟ್ ಬ್ರೇಕ್ ದ ಲಾ. ಕಾನೂನು ಸಾಧ್ಯ ಆದರೆ ಬೆಂಡ್ ಮಾಡಿ. ಎದಕ್ಕೆ ಬೆಂಡ್ ಮಾಡಬೇಕು? ಜನರು ಇದಕ್ಕಾಗಿ ಕಾನೂನು ಉದ್ದೇಶಕ್ಕೆ ಬೇಕು ಬೆಂಡ್ ಮಾಡಿ ಮಾನವೀಯ ದೃಷ್ಟಿಕೋನ ಅದು ಸರಿಪಡಿಸಿ ಅಂತ. ಆದರೆ ಕಾನೂನು ವೈಲೇಟ್ ಮಾಡೋದು ನಾನು ಹೇಳೋದು. ಒಂದು ವಿಷಯ ಕೋರ್ಟ್ ಬಂದಾಗ, ನಮ್ಮ ಪಂಚಾಯತ್ ಗ್ರಾಮದ ಅಪರಾಧ ಸಮಾಜದಲ್ಲಿ ಏನಾದ್ರು ಕಾನೂನು ಬಂದಾಗ 2 ವಿಚಾರ ಬಂದ್ರೆ, ಟೆಸ್ಟ್ ಏನು ಒಬ್ಬ ನ್ಯಾಯಾಧೀಶರಿಗೆ, ಇದರಿಂದ ರೈತರಿಗೆ ಒಳ್ಳೇದಾಗ್ತಾ ಇಲ್ಲ, ಗ್ರಾಮದ ಅಭಿವೃದ್ಧಿ ಒಳ್ಳೇದಾಗ್ತದೆ ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿಯಾಗಿ ತೀರ್ಮಾನಗಳು. ಅದಕ್ಕೆ ನಾನು ಹೇಳೋದು ಕ್ರಿಯಾಶೀಲ ನ್ಯಾಯಾಂಗ. ಕೊನೆಯದು ಅದು ಈ ಕಾಲದಲ್ಲಿ ಬಹಳ ಮುಖ್ಯವಾದ ಅಂಗ. ಎಲ್ಲಕ್ಕಿಂತ ಪವರ್ಫುಲ್ ಅಂದ್ರೆ ಯಾವುದಂದ್ರೆ ಮಾಧ್ಯಮ. ಮೀನಿಂಗ್ಫುಲ್
ಪರ್ಪಸ್ಫುಲ್ ಅಂಡ್ ಇಫೆಕ್ಟಿವ್ ಮೀಡಿಯಾ. ಈ ಮೀಡಿಯಾದವ್ರಿಗೂ ಬಹಳ ಶಕ್ತಿ ಇದೆ. ಈಗ ಅವರು ಒಂದು ಒಳ್ಳೆ ಕೆಲಸಕ್ಕೆ ಈ ಒಂದು ಕೆಲಸ ಇದನ್ನು ಮೂವ್ಮೆಂಟ್ ಅಲ್ಲಿ ಇದೊಂದು ಕಮಿಟಿನಲ್ಲ, ಇದು ಬಹುಶಃ ಈ ಮೂವ್ಮೆಂಟ್ ಗಾಂಧಿ ಭವನದಿಂದ ಇವತ್ತು ಸ್ಟಾರ್ಟ್ ಆಗಿ ಅಂದ್ಕೊಂಡಿದ್ದೀನಿ. ಇದೊಂದು ಸತ್ಯಾಗ್ರಹದ ಮಾದರಿಯಲ್ಲಿ ಕೆಲಸ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಮೀಡಿಯಾದವರು ಕೂಡ ಮಾಡ್ತಕ್ಕಂಥ ಕೆಲಸ ಇದೆ. ಈ 5 ಭಾಗಗಳು ಕೂಡಿಕೊಂಡಾಗ ಯಾವುದೇ ಕಾನೂನನ್ನು ನಾವು ಸರಿಯಾಗಿ ಜಾರಿಗೊಳಿಸೋಕೆ ಸಾಧ್ಯತೆ. ಆದ್ದರಿಂದ ನಾವೆಲ್ಲರನ್ನು ಸೇರಿಸ್ಕೊಂಡು ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಮಾಡ್ಬೇಕಾದ್ರೆ ಮೊದಲನೇ ಕೆಲಸ ನಮ್ಮಲ್ಲಿ ನೋಡಿ, ಈಗ ಕರ್ನಾಟಕದಲ್ಲಿ ಮೈಸೂರು ಭಾಗ, ಉತ್ತರ ಕರ್ನಾಟಕ, ಅದರಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಚಿತ್ತೂರು ಕರ್ನಾಟಕ, ಹಳೆ ಭಾಗ ಬೇರೆ ಬೇರೆ ಇದೆ. ಪರಿಸ್ಥಿತಿನೂ ಬೇರೆ ಇದೆ. ಹಳ್ಳಿಗಳಲ್ಲಿ ಪರಿಸ್ಥಿತಿನೂ ಆಯಾ ಭಾಗದ ಹಳ್ಳಿಗಳಲ್ಲಿ ಪರಿಸ್ಥಿತಿ ಅಷ್ಟೇ. ಒಂದೇ ತಾಲೂಕಲ್ಲಿ ಇದ್ದಂಥ ಹಳ್ಳಿಗಳಲ್ಲಿ ಒಂದು ಹಳ್ಳಿ ಇದ್ದಂಥ ಸಮಸ್ಯೆಗಳು ಬೇರೆ ಹಳ್ಳಿಗಿಲ್ಲ. ಪಕ್ಕದ ಊರಿನಲ್ಲಿದ್ದಂತೆ ಇನ್ನೊಂದು ಊರಿನಲ್ಲಿದೆ. ಆದ್ರಿಂದ ಬಹಳ ಸರಿಯಾದ ಯೋಚನೆ. ನಮ್ಮೂರಿಗೆ ಏನ್ ಬೇಕು, ನಮಗೇನ್ ಬೇಕು, ನಮ್ಮ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಆ ಊರಿನವರೇ ನಿರ್ಧಾರ ಮಾಡಿ. ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ. ಯಾರಾದ್ರೂ ಬಂದು ವಿಸಿಟ್ ಮಾಡ್ಬೋದು, ಹೋಗ್ಬೋದು. ನಿತ್ಯ ಸಮಸ್ಯೆಗಳು ಗೊತ್ತಾಗೋದು ಅಲ್ಲಿ ನಿವಾಸಿಗಳಿಗೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಗೊತ್ತಾಗ್ತದೆ. ಆದ್ರಿಂದ ನಮಗೆ ಏನ್ ಬೇಕು ಅಂತ ಈಗಾಗಲೇ ಶ್ರೀಮಂತ ಪಾಟೀಲ್ ಹೇಳಿದಂತೆ ಒಂದ್ಸತಿ ಅದನ್ನು ತೀರ್ಮಾನ ಮಾಡಿಕೊಂಡ್ರೆ ಹಳ್ಳಿಯವ್ರಿಗೆ ಜಾರಿ ಮಾಡ್ಕೊಂಡ್ರೆ ಅಲ್ಲಿ ಒಂದೇ ಒಂದು ನಾವು ಈ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಅನಿವಾರ್ಯ ಇದೆ. ಆದ್ರೆ ನಮ್ಮ ಊರಿನ ಪ್ರಶ್ನೆ ಬಂದಾಗ ನಮ್ಮ ದೇಶ ಮುಖ್ಯ ಮೊದಲು, ರಾಜಕೀಯ ಪಕ್ಷ ಆಮೇಲೆ, ನಮ್ಮೂರು ಮುಖ್ಯ ಆಮೇಲೆ. ಊರಿನ ಧರ್ಮ ಪಕ್ಷ ಏನ್ ಮಾಡಿ ನಮ್ಮೂರಿಗೆ ಏನ್ ಒಳ್ಳೇದಾಗಬೇಕು ಅದು ನಮ್ಮ ಪ್ರಾತಿನಿಧ್ಯ. ಊರಿನ ಪ್ರಶ್ನೆ ಬಂದಾಗ, ಊರಿಗೆ ಒಳ್ಳೇದಾಗ ಗೊತ್ತಾಗ ನೀವು ಯಾವ ಪಕ್ಷದವರಲ್ಲ, ನೀವು ಆ ಗ್ರಾಮದವರು. ಪಕ್ಷದವರಲ್ಲ, ನೀವು ಆ ಗ್ರಾಮದವರು. ನಮ್ಮ ಗ್ರಾಮಕ್ಕೆ ಚೆನ್ನಾಗಿ ಮಾಡ್ಬೇಕಂತಂದ್ರೆ ಪಕ್ಷ ಭೇದ ಬಂತು, ಜಾತಿ ಭೇದ ಬಂತು, ಧರ್ಮ ಭೇದ ಬಂತು. ನಮ್ಮ ಹಳ್ಳಿ ಚೆನ್ನಾಗಬೇಕು, ನಮ್ಮ ಹಳ್ಳಿಯಲ್ಲಿ ಚೆನ್ನಾಗಿ ಬದುಕಬೇಕು, ಅವ್ರು ನೆಮ್ಮದಿಯಿಂದ ಇರಬೇಕು. ಈಗ ನೋಡಿ, ಮೂಲಭೂತವಾಗಿ 2 ಬಹಳ ಮುಖ್ಯ. ಒಂದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಹೆಲ್ತ್ ಅಂಡ್ ಎಜುಕೇಶನ್ ಆರ್ 2 ಇಂಪಾರ್ಟೆಂಟ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ಇವೆರಡು ಸಿಕ್ಕೋದ್ರೆ ಬಹಳ ಅಭಿವೃದ್ಧಿ ಆಗ್ತದೆ. ಈ 2 ಕ್ಷೇತ್ರದಲ್ಲಿ, ಆರೋಗ್ಯ ಮತ್ತು ಶಿಕ್ಷಣ, ಇವೆರಡು ಕ್ಷೇತ್ರಕ್ಕೆ ನಾವು ಹೆಚ್ಚು ಗಮನ ಕೊಟ್ಟು ಹಳ್ಳಿಯಲ್ಲಿ ನೀವು ಶಿಕ್ಷಣ ಕೊಡ್ರಿ, ಒಳ್ಳೆ ಆರೋಗ್ಯ ಕೊಡ್ರಿ. ಶಿಕ್ಷಣ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಾಗ, ಒಳ್ಳೆ ಅಧಿಕಾರಕ್ಕೆ ಬಂದಾಗ, ಡಾಕ್ಟರ್ ಆದರೆ ಇಂಜಿನಿಯರ್, ಒಂದು ಊರಿನಲ್ಲಿ ಟೀಚರ್ಸು, ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು ಬೇರೆ ಬೇರೆ ಅವು ಒಂದು ಹಳ್ಳಿಯಿಂದ ಬಂದಿದೆ. ಆದರೆ ಇಡೀ ಹಳ್ಳಿಗೆ ಅವರು ತಮ್ಮ ಕೊಡುಗೆಯನ್ನು ಕೊಡಕ್ಕೆ ಸಾಧ್ಯ. ಆದ್ರಿಂದ ಶಿಕ್ಷಣಕ್ಕಾಗಿ ಪ್ರತಿಭೆ ಇರ್ತದೆ, ಅವರಿಗೆ ಅನುಕೂಲ ಇಲ್ಲ. ಪ್ರತಿಭಾವಂತ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಪ್ರೋತ್ಸಾಹ ಮಾಡಬೇಕು, ಅವ್ರ ಮುಂದೆ ಬಹಳ ದೊಡ್ಡವರಾಗಿ ಬೆಳಿತಾರೆ. ಹಳ್ಳಿಗಳಲ್ಲಿ ಹೇಗೆ ಮಾಡಬೇಕು ಅದನ್ನ ಗುರುತಿಸ್ಬೇಕಾದ್ರೆ ಅದಕ್ಕೆ ಏನ್ ಮಾಡೋದು, ನಮ್ಮೂರ ಲೆವೆಲ್ನಲ್ಲಿ ಯಾವ ರೀತಿ ಮಾಡಬೇಕು ಅಂಬುದನ್ನ ಶಿಕ್ಷಣ, ಆರೋಗ್ಯ ಮತ್ತು ಬೇರೆ ಬೇರೆ ರೋಡ್ಸ್ ಆಗಲಿ, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಲ್ಲಿ ನಮ್ಮೂರಿಗೆ ಏನ್ ಬೇಕು, ನಮ್ಮೂರ ರೈತರಾಗಿ ನಾನು ಮಾಡ್ತೀನಿ. ಇದನ್ನ ಮಾಡ್ಬೇಕಾದ್ರೆ ಮೊದಲನೇ ಮಾಡ್ಬೇಕಾದ ನಮ್ಮ ಕೆಲಸ ಅಂದ್ರೆ ಯಾವ್ಯಾವ ಮಾಡ್ತಾ ಇದ್ದೀವಿ, ಆದರೆ ಅದನ್ನ ನಾವು ಸ್ವಲ್ಪ ಇನ್ನೂ ತೀಕ್ಷ್ಣವಾಗಿ ಗಟ್ಟಿಯಾಗಿ ಮಾಡ್ಬೇಕಾದ್ರೆ ಜನ ಜಾಗೃತಿ, ಅರಿವು ಮೂಡಿಸ್ತಕ್ಕಂಥ ಕೆಲಸ ಮೊದಲನೇ ಸ್ಟೆಪ್. ಏನ್ ಅರಿವು ಮೂಡಿಸೋದು? ನಮ್ಮ ದೇಶ ಸ್ವತಂತ್ರ ದೇಶ, ನಮ್ಗೆ ಸಂವಿಧಾನ ಇದೆ, ಕಾನೂನಿದೆ, ಪ್ರಜೆಗಳೆಲ್ಲ ಸಮಾನ, ನಮಗೂ ಅಷ್ಟೇ ಹಕ್ಕಿದೆ. ನಮಗೆಲ್ಲರಿಗೂ, ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ಹಳ್ಳಿ ಮನುಷ್ಯರಿಗೂ ಕೂಡ ಅಷ್ಟೇ ಅಧಿಕಾರದ ಹಕ್ಕಿದೆ. ಆದ್ರಿಂದ ಎಲ್ಲರಿಗೆ ಸಮಬಾಳು ಸಮಪಾಲು ಹೇಳಿದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಿ ತೋರಿಸ್ಬೇಕು. ಹಾಗೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಗಳಿಗೆ ತಿಳ್ಕೊಳ್ಬೇಕಾದ್ರೆ ಕಾನೂನು ಇದೆ, ಕಾನೂನಲ್ಲಿ ಅಧಿಕಾರ ಇದೆ, ಅನುಕೂಲ ಇದೆ. ಅದಕ್ಕೆಷ್ಟೋ ಸರ್ಕಾರ, ಉದಾಹರಣೆಗೆ ಕಾನೂನು ಬಾಳಿವೆ, ಗೌರ್ಮೆಂಟ್ ಆರ್ಡರ್ಸ್ ಬಾಳಿವೆ, ಅನೇಕ ಸ್ಕೀಮ್ ಯೋಜನೆಗಳಿವೆ. ಆದ್ರೆ ಬಹಳ ಜನ ಮುಟ್ತಾ ಇಲ್ಲ, ಹಳ್ಳಿಗಳಿಗೆ ಮುಟ್ತಾ ಇಲ್ಲ. ಯಾಕಂದ್ರೆ ಮುಟ್ಟಿಸ್ತಕ್ಕಂಥ ಕೆಲಸ ನನಗೆ ಕೇಳಿದ್ರೆ ಹಳ್ಳಿಗಳಲ್ಲಿ ಕಾನೂನುಗಳಿವೆ, ಅನುಷ್ಠಾನ ಆಗಬೇಕು, ನಮ್ಗೆ ಅಧಿಕಾರ ಇದೆ. ಇಂಥ ಸ್ಕೀಮ್ಗಳು, ಗೌರ್ಮೆಂಟ್ ಯೋಜನೆಗಳಿವೆ, ಅದು ಓಲ್ಡ್ ಏಜ್ ಸ್ಕೀಮ್ ಆಗ್ಬೋದು, ಮತ್ತು ಬೇರೆ ಸಾಕಷ್ಟು ಸ್ಕೀಮ್ಗಳಿವೆ. ಅವುಗಳನ್ನ ಮುಗಿಸ್ತಕ್ಕಂಥ ಕೆಲಸ. ಒಂದು ಊರಿನಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಜಾಗೃತ ದಳ ಏನಾದ್ರೂ ನೀವು ಒಂದು ಹೆಸರು ಕೊಟ್ಟಿದ್ದೀರಿ. ಈಗ
ಆ ತರ ನೀವು ಮಾಡಿದರೆ ಏನೇನ್ ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಎಲ್ಲ ಯೋಜನೆಗಳಲ್ಲಿ ಅದೇ ಪ್ರಕಾರ ನನ್ನ ಪ್ರಕಾರ ಒಂದು ಸಣ್ಣ ಕೈಪಿಡಿ ಮಾಡಿ ಕೈಪಿಡಿ ಕನ್ನಡದಲ್ಲಿ ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಹಳ ದೊಡ್ಡ ದೊಡ್ಡ ಗೌರ್ಮೆಂಟ್ ಸ್ಕೀಮು ಲಾ ಇದೆಲ್ಲ ಓದಕ್ಕಾಗೋದಿಲ್ಲ. ಆದರೆ ಸಿಂಪಲ್ ಏನು ಒಂದು ಉದಾಹರಣೆಗಾಗಿ ಹಿರಿಯ ನಾಗರಿಕರಿಗೆ ವಯಸ್ಸಾದವರಿಗೆ ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತೀವಿ. ಓಲ್ಡ್ ಏಜ್ ಪೆನ್ಷನ್ ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ಗೆ ಯಾರು ಅರ್ಹರು, ಯಾರು ಭೇಟಿ ಆಗ್ಬೇಕು, ಯಾವ ಆಫೀಸ್ಗೆ ಹೋಗ್ಬೇಕು, ಅದರಿಂದ ಏನ್ ಪ್ರಯೋಜನ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಗ್ರಾಮಾಂತರ ಪ್ರದೇಶಗಳಿಗೆ ಏನೇನು ಸವಲತ್ತುಗಳಿವೆ ಅಂಪತ್ತಿನ ಒಂದು ಕೈಪಿಡಿ ತಯಾರು ಮಾಡು. ಕೈಪಿಡಿ ತಯಾರು ಮಾಡಿ ಹಂಚಿಬಿಟ್ರೆ ಆ ಊರಿರ್ತಕ್ಕಂಥ ವಿದ್ಯಾವಂತರು, ಯುವಕರು ಒಂದು ಆಕ್ಟಿವ್ ಗ್ರೂಪ್ ಫಾರ್ಮ್ ಮಾಡಿ ದೇ ಮಸ್ಟ್ ಬಿ ಲೈಕ್ ಅಂಬಾಸಿಡರ್ಸ್. ಅಲ್ಲಿ ಆಕ್ಟಿವ್ ಗ್ರೂಪ್ ಮಾಡಿಕೊಂಡು ಅವ್ರ ಪ್ರತಿನಿತ್ಯ ಹಳ್ಳಿ ಮೂಲ ಪ್ರದೇಶ ಇಲ್ಲ, ಗ್ರಾಮದಲ್ಲಿ ಒಂದು 4 ಗಂಟೆ ಜೊತೆ ರೆಡಿ ಮಾಡಿದರೆ ಅವರು ಮನೆಗೆ ಹೋಗಿ ಅಥವಾ ಒಂದು ಸಮುದಾಯ ಬಂದಲ್ಲಿ ಸಭೆಗಾಲದಲ್ಲಿ ತಿಳಿಸ್ಕೊಡಿ. ಇಲ್ಲಿ ನೋಡಿ ಅಂತ ಇದೆ ನಿಮಗೆ, ನಿಮ್ಮಲ್ಲಿ ಯಾರ್ಯಾರು ಈ ಸ್ಕೀಮ್ನಲ್ಲಿ ಬರ್ತೀರಾ, ನಿಮ್ಗೆ ಸಿಕ್ಕಿಲ್ಲ ಪ್ರಯೋಜನ ನಮ್ಮ ಹತ್ರ ಬರೀ, ನಾವು ಮಾಡಿಸ್ಕೊಡ್ತಿರ್ತಕ್ಕಂಥ ಒಂದು ಟೀಮ್ ಲೋಕಲ್ ಮಾಡೋದು. ಫಸ್ಟ್ ಅವೇರ್ನೆಸ್, ಎರಡನೇದು ಒಂದು ಫೈಟ್ ಮಾಡತಕ್ಕಂಥ ಒಂದು ದಳ ಅದು ಬೇಕು. ಆಮೇಲೆ ಮೂರನೇದು ಅದೇ ಮಾತು, ಸರ್ಕಾರಕ್ಕೆ ಅಧಿಕಾರವಾಗಿ ಗಟ್ಟಿಯಾಗಿ ಹೇಳ್ತಕ್ಕಂಥ ನಿಮ್ಗೇನು ಪರ್ಸನಲ್ ಏನಿಲ್ಲ, ನಿಮ್ಗೇನಾಗ್ಬೇಕಾಗಿಲ್ಲ, ಗ್ರಾಮಕ್ಕೆ ಆಗ್ಬೇಕಾಗಿದೆ, ಜನಕ್ಕೆ ಒಳ್ಳೇದಾಗಬೇಕಾಗಿದೆ, ಆಗ್ಬೇಕಾದ್ರೆ ನಾವು ಗಟ್ಟಿಯಾಗಿ ಮಾತಾಡೋದು ಬಿಜೆರಿವಾಗ ಅದಿದ್ದಂತ ಪ್ರತಿನಿಧಿಗಳು ಹೇಳಬೇಕು. ಈಗಾಗಲೇ ಅನೇಕ ಜನ ಪ್ರತಿನಿಧಿಗಳಿದ್ದಾರೆ. ಆಮೇಲೆ ಎಲ್ಲ ವಿದ್ಯಾವಂತರು, ಪ್ರಜ್ಞಾವಂತರು, ವಿಪರೀತರು ಎಲ್ಲರಿದ್ದೀವಿ. ಅದು ಕಾಂಪೋಸಿಷನ್ ನೋಡಿದ್ಮೇಲೆ ನಾ ಹೇಳಿದ್ದೇನೆ, ಇಷ್ಟೆಲ್ಲ ಜನ ಮಹಿಳೆಯರು, ಸ್ವಾಮಿಗಳು ಪ್ರತಿಯೊಬ್ಬರು ನೋಡಿದರೆ ಬಹಳ ನನಗೇನೋ ಮೊದಲನೇ ಮಾತು ಹೇಳಿ ಭರವಸೆ ಮೂಡ್ತಾ ಇದ್ವಿ. ಇದೇನು ಲಾಭ ಇಲ್ಲ, ಆದ್ರೆ ಕೆಲಸ ಮಾಡ್ತಕ್ಕಂಥ ಯಾರಿಗೆ ದೇವರನ್ನು ಅವಕಾಶ ಕೊಟ್ಟಿದ್ದಾನೆ, ನಮ್ಮಿಂದ ಏನಾದರೂ ಸಾರ್ಥಕತೆ ಬರೀ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಮಾಡಬೇಕಾದಂಥ ಕೆಲಸ ನಾನು ಹೇಳ್ಕೊಂಡು. ಆದ್ರಿಂದ ನಾವು ಒತ್ತು ಕೊಡ್ಬೇಕಾಗ್ತದೆ. ಏನಂದ್ರೆ ಈ ದೇಶದಲ್ಲಿ ಭಾಷಣ ಮಾತಾಡೋದು ಅಂತಲ್ಲ, ಭಾಷಣ ಮಾಡೋದು ಮಾತಾಡಬೇಕು. ಆದ್ರೆ ಭಾಷಣ ಮತ್ತು ಮಾತೇ ಸಾಧನೆ ಅಲ್ಲ, ಮಾಡಿದಂತ ಸಾಧನೆ ಮಾತಾಡೋದು, ನಾವು ಮಾಡ್ತಕ್ಕಂಥ ಕೆಲಸಗಳು ಮಾತಾಡೋದು. ಉಪದೇಶ ಭಾಳ ಕೊಡ್ತೀವಿ, ಅದನ್ನು ಫಾಲೋ ಮಾಡೋದು. ಆದ್ದರಿಂದ ಅಂತ ನಾನು ಹೇಳೋದು, ಉಪದೇಶಕ್ಕಿಂತ ಜಾಸ್ತಿ ಸೇವೆ ಕಡೆಗೆ, ಮೂವ್ ಫ್ರಮ್ ಸರ್ವೆಂಟ್ ಟು ಸರ್ವೀಸ್ ಅಂತ. ಉಪದೇಶಕ್ಕಿಂತ ನಾವು ಸರ್ವಿಸ್ ಕಡೆಗೆ ಬರ್ಬೋದು. ಆಮೇಲೆ ಪ್ರೀಚಿಂಗ್, ಇದು ಮಾಡ್ರಿ ಅದು ಮಾಡುತ್ತೆ, ಪ್ರೀಚಿಂಗ್ಗಿಂತ ಪ್ರಾಕ್ಟೀಸ್ ಕಡೆ ಗಮನ ಕೊಡಿ. ಮೂರನೇದು ಪ್ರಾಮಿಸ್ಗಿಂತ ಪರ್ಫಾರ್ಮೆನ್ಸ್ ಕಡೆ ಗಮನ ಕೊಡಿ. ಇದು ನಾವು ನಿಜವಾಗಿ ಮಾಡಿದರೆ ಅದು ಅರ್ಥಪೂರ್ಣ ಆಗ್ತದೆ. ಆದ್ದರಿಂದ ನಾವು ಮಾಡಬೇಕಂತ ಮನಸ್ಸಿದೆ, ನನ್ನ ಮನಸ್ಸು ಏನಾದ್ರೂ ಒಳ್ಳೇದು ಮಾಡ್ಬೇಕಂತ ಮನಸ್ಸು ಬಂದ್ರೆ ದಾರಿ ತಾನಾಗಿ ಸಿಗ್ತದೆ. ಮನಸ್ಬೇಕು ನಮ್ಗೆ. ಈಗ ನಮ್ಗೆ ನಮ್ಮೂರಿನ ಏನ್ ಮಾಡ್ಬಹುದು ಅಂತ ಯೋಚನೆ ಮಾಡಿ ವಿದ್ಯಾವಂತರು ಬೇರೆಯವರು ಒಂದು ಹೊರಕ್ಕೆ ಹೋಗ್ತಾರೆ, ಅಲ್ಲಿ ಎತ್ತರಿಂದ ಲೆವೆಲ್ ಹಿಂದಿದೆ. ಆ ಮನುಷ್ಯ ರೈತ ಇರ್ಬೋದು, ಅವೇ ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾನೆ, ಒಕ್ಕಲ್ತನ ಗೊತ್ತಿಲ್ಲ, ಅದ್ರ ಹೊರಗಡೆ ಗೊತ್ತಿಲ್ಲ. ಆ ಜಾಗಕ್ಕೆ ಹೋಗಿ ನಿಂದ್ರೆ ಮೇಲೆ ಎತ್ತರ ಇದೆ, ಈ ಕಡೆ ಇದೆ, ಇಲ್ಲಿ ಒಂದು ನಾವು ಬಂಡ್ ಕಟ್ಟಿದ್ರೆ ನೀರು ನಿಂತರೆ ಅನುಕೂಲ ಆಗ್ತದೆ. ಸುತ್ತಲ ಎಕ್ಸಾಂಪಲ್ ಕೊಡ್ತೀವಿ. ಆ ಜಾಗ, ಆ ಗ್ರಾಮನೇ ನಿಮ್ಗೆ ಎಷ್ಟೋ ಮೆಸೇಜ್ ಕೊಡ್ಬೋದು. ಆದ್ದರಿಂದ ನಾವು ಜನರ ಕಷ್ಟಗಳನ್ನ ತಿಳ್ಕೊಂಡು ಅದಕ್ಕೇನು ಪರಿಹಾರ ಅದಕ್ಕೆ ನಾನು ಹೇಳಿದ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಸರಳವಾಗಿ ಕೈಪಿಡಿ ಮಾಡಬೇಕು. ಅದನ್ನೆಲ್ಲ ಕಡೆ ಹಂಚ್ಬೇಕು. ಗ್ರಾಮ ಪಂಚಾಯತ್ಗಳು ಹೇಗಾದ್ರಿದ್ದಾರೆ, ಈ ಕೆಲಸ ಗ್ರಾಮ ಪಂಚಾಯತ್ಗಳು ಕೂಡ ಮಾಡ್ಬೋದು. ಎಲ್ಲರಿಗೆ ಹಂಚಿಬಿಟ್ರೆ ಓದ್ಕೊಳ್ತಾರೆ. ಈಗ ಒಂದು ಊರಿನಲ್ಲಿ 5 ಮಂದಿ ಫಲಾನುಭವಿಗಳು ಬದಲಾದ್ರೆ ಒಂದು ಹಳ್ಳಿಯಲ್ಲಿ 5 ಮಂದಿ ಫಲಾನುಭವಿಗಳು ಸಿಕ್ಕರೆ ಅದ್ರ ಪರಿಣಾಮ ಉಳಿದ್ರಿಗೆ ಅವ್ರಿಗೆ ಕೊಟ್ಟಿದ್ದಾರೆ, ಮಲ್ಲಪ್ಪಗೆ ಸಿಕ್ಕಿದೆ, ಮತ್ತೊಬ್ಬರಿಗೆ ಸಿಕ್ಕಿದೆ, ನನಗೆ ತಗೋಬಾರ್ದು ಅಂತ ಹೇಳಿ ಬರ್ತದೆ. ಮತ್ತೆ ಒಂದು ಹಳ್ಳಿಗಳಲ್ಲಿ ಸಿಕ್ಕರೆ ಪಕ್ಕದ ಹಳ್ಳಿಗೆ ಹೋಗ್ತಾರೆ. ಆದ್ರಿಂದ ಒಂದು ಮೂಮೆಂಟ್ ಸ್ಟಾರ್ಟ್ ಆದ್ರೆ ಎಲ್ಲ ಕಡೆ ಎತ್ಕೊಂತ ಹೋಗ್ತದೆ. ಯಾಕಂದ್ರೆ ಕಣ್ಣಾರ ಕಾಣ್ತದೆ, ನೋಡ್ರಿ ಸಿಕ್ಕಿದೆ ಅವ್ರಿಗೆ, ಇಷ್ಟು ಹಣ ಬರ್ತಾ ಇದೆ, ಇಂಥ ಯೋಚನೆ ಇದೆ. ಈ ತರ ಮಾಡಿದರೆ ಬಹುಶಃ ಕಣ್ಣಾರೆ ಕಂಡಂತ ಕೆಲಸ ಅದರಲ್ಲಿ ಬಹಳ ದೊಡ್ಡ ಶಕ್ತಿ ಮಾಡಿ ತೋರಿಸ್ಬೇಕು. ನಾವು
ಇನ್ನೊಂದು ಅಂದ್ರೆ ಏನಾದ್ರು ಒಂದು ಗುರುತಿಸಿ ಪ್ರತಿಯೊಂದು ತಾಲೂಕಿಗೆ ಒಂದು ಆದರ್ಶ ಗ್ರಾಮ ಅಂತ. ಈಗಾಗಲೇ ನಿಮ್ಮಲ್ಲಿ ಆ ಯೋಚನೆ ಇದ್ರೆ ಸರಿ, ಇದು ನಾನು ಹೇಳಿದ್ರೆ ಕನ್ಸಿಡರ್ ಮಾಡಿ ಆದರ್ಶ ಗ್ರಾಮ ಅಂತ ಮಾಡಿದಾಗ ಆ ತಾಲೂಕಿನ ಜನ ಹೋಗಿ ಆ ಗ್ರಾಮ ನೋಡ್ಕೊಂಡಾಗ ಇವ್ರು ಇದು ಮಾಡಿದ್ದಾರೆ, ನಮ್ಮ ಹಳ್ಳಿಗೆ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಕಲ್ಪನೆಗಳು ಬರ್ತದೆ. ಕೊಟ್ಟಿನ ಮೇಲೆ ನಾನು ಹೇಳುತ್ತೆ, ಮಾತಿಗಿಂತ ಕೆಲಸ ಮಾಡೋದ್ ಕಡೆ ಹೆಚ್ಚಿನ ಗಮನ ಕೊಡೋಣ. ನೀವು ಇಷ್ಟೆಲ್ಲ ಜನ ಇದ್ದೀರಿ, ನಿಮಗೆ ಅನೇಕ ಅನುಭವಿಸ್ತಿರ್ತೀನಿ, ಎಲ್ಲ ಅನುಭವ ಇದೆ ಮತ್ತು ಕಾಳಜಿ ಇದೆ, ಮಾಡ್ಬೇಕಂತ ಕಾಳಜಿ ಇದೆ. ಇಷ್ಟೆಲ್ಲ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಆಮೇಲೆ ನೋಡಿದೆ ನಾನು ಎಷ್ಟೋ ಸಭೆಗಳಿಗೆ ಜನಕ್ಕಿಂತ ಕುರ್ಚಿಗಳು ಜಾಸ್ತಿ ಇರ್ತವೆ, ಕೂಡ ಖಾಲಿ ಇರ್ತವೆ. ಈಗ ನೋಡಿದ್ರೆ ಕುರ್ಚಿಗಳು ಕಡಿಮೆ ಬೀಳ್ತಾ ಇದೀವಿ, ಅಲ್ಲಿ ತರಿಸ್ತಾ ಇದ್ದೀವಿ. ಎಷ್ಟು ಸಂತೋಷ ವಿಷಯ. ಆದ್ರಿಂದ ನಿನ್ನ ಕೆಲಸಕ್ಕೆಲ್ಲ ಒಳ್ಳೇದಾಗ್ಲಿ. ಆಮೇಲೆ ಈ ರೈತರ ಸಮಸ್ಯೆ, ಗ್ರಾಮಗಳ ಸಮಸ್ಯೆ ಬಂದಾಗ ನಮ್ಮಿಂದ ಏನಾದರೂ ಸಾಧ್ಯ ಆದರೆ, ಬೇಕಾದ್ರೆ, ಅವಶ್ಯಕತೆ ಇದ್ರೆ ನಾವು ಸದಾ ನಿಮ್ಮೊಂದಿಗೆ ಇದ್ದೀನಿ, ನಾ ಕೆಲಸ ಮಾಡ್ಕೊಂಡಿದ್ದೆ ಅಂತ ನಾನು ಈಗ ಎಲ್ಲರೂ ಭಾಳ ಜನ ಬದ್ಧತಿದ್ದಾರೆ. ಒಳ್ಳೆಗಷ್ಟು ಅವರು ಏರ್ಪಾಟಿದ್ರು, ಅಕ್ಕಪಕ್ಕಿರೋ ಎಲ್ಲರಿಗೂ ಮಾತಾಡಿದ್ರು. ಏನಾಗಿದ್ರೆ ಬಹಳ ಒಳ್ಳೆ ಜನ, ನನಗೆ ಕಾನ್ಫಿಡೆನ್ಸ್. ನಾಳೆ ಒಳ್ಳೆಷ್ಟು ಏನಾದ್ರು ಕರೆದ್ರೆ ಒಂದು ವಿಚಾರ ಹೇಳಿದರೆ ಫಸ್ಟ್ ಏನ್ ಬರ್ತದೆ, ಯೋಗ್ಯರಿದ್ದಾರೆ ಆ ಒಳ್ಳೆ ಹೇಳಿರ್ತಾರೆ. ಈಗ ಶ್ರೀಮಾನ್ ಡಿ ಆರ್ ಪಾಟೀಲ್ ನಾನು ಯಾವಾಗಲೂ ಭೇಟಿ ಆಗ್ತಾರೆ, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಗೌರವ ಕಾರಣ ಆಗಲ್ಪ ಶ್ರೀಮಂತರು ಅಥವಾ ದೊಡ್ಡ ಅಧಿಕಾರದ ತೆಗೆಲ್ಲ ಅತ್ಯಂತ ಪ್ರಾಮಾಣಿಕತೆಯಿಂದ ಜನರ ಬಗ್ಗೆ, ರೈತರ ಬಗ್ಗೆ, ಗ್ರಾಮಗಳ ಬಗ್ಗೆ ಕಮಿಟ್ಮೆಂಟ್ ಏನಿಲ್ಲ, ಅದು ನಾನು ಬಹಳ ಖುಷಿ ಇರ್ಬೋದು. ಅದರಂತೆ ಅವರೊಬ್ಬರಲ್ಲ, ಎಲ್ಲ ಭಾಳ ಜನ ಇದ್ದೀರಿ, ಬಹಳ ಜನ ಇದ್ದೀರಿ. ಎಕ್ಸಾಂಪಲ್ ಕೊಟ್ಟಿರೋ ಒಬ್ಬ ಮನುಷ್ಯ ಗೊತ್ತಾಗ್ಬಿಡ್ತದೆ, ಈ ಮನುಷ್ಯ ಸುಮ್ಮನೆ ಮಾತಾಡ್ತಾರೆ. ನಾನು ಆಡಿದ ಮಾತಿಗೆ ಬೆಲೆ ಬರ್ಬೇಕಾದ್ರೆ 3 ಟೆಸ್ಟ್ ಪಾಸ್ ಆಗ ಎಲ್ಲರೂ. ಮೊದಲನೇ ಟೆಸ್ಟು, ನಾನು ಆಡುವ ಮಾತಿನಲ್ಲಿ ನನಗೆ ವಿಶ್ವಾಸ ಇಲ್ಲ, ನಾನು ಆಡುವ ಮಾತಿನಲ್ಲಿ ನನಗೆ ಸ್ವತಃ ವಿಶ್ವಾಸ ಇಲ್ಲ. ಮತ್ತು ಎರಡನೇದು, ಆ ಮಾತಿನಂತೆ ನಾನು ಜೀವನದಲ್ಲಿ ನಡ್ಕೊಂಡಿರೋ, ನಾನೇ ನಡ್ಕೊಂಡಿಲ್ಲ, ನಿಮ್ಮ ಮುಂದೆ ಹುಡುಗಿ ಹೇಳ್ತಾರೆ ಹುಡುಗಿ ಅಂತಾರೆ. ಈಗ ನಾವು ನೋಡ್ತೇವೆ ಬೇರೆ ಕಡೆ, ಹಾಗೆಲ್ಲ ನನಗೆ ಮಾತಿನಲ್ಲಿ ಆಳ್ತಕ್ಕಂಥ ವಿಶ್ವಾಸ ಇರಬೇಕು. ಆ ರೀತಿಯಾಗಿ ನನ್ನ ಜೀವನದಲ್ಲಿ ನಡ್ಕೊಂಡಿದ್ರು. ಕೊನೆ ಟೆಸ್ಟ್ ಏನಂದ್ರೆ, ಆಡ್ತಕ್ಕಂಥ ಮಾತಿನಲ್ಲಿ ಸತ್ಯ ಇರಬೇಕು ಮತ್ತು ಸತ್ವ ಇಲ್ಲ, ಸತ್ಯ ಮತ್ತು ಸತ್ವ ಎರಡಿರು. ಈ 3 ಟೆಸ್ಟ್ ಇದ್ದು ಮಾತಾಡಿದರೆ ಆ ಮಾತಿಗೆ ಪರಿಣಾಮ ಆಗ್ತದೆ. ಆದ್ರಿಂದ ಕೆಲಸ ಮಾಡೋಣ, ನಮ್ಮ ಕೆಲಸನೇ ಮಾತಾಡ್ಲಿ. ಒಂದು ಇಷ್ಟೆಲ್ಲ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ನಾವು 6 ಇಯರ್ ಆಗಿದ್ವಿ, ಟೀಚಿಂಗ್ ಸೇರಿದ್ದೀವಿ, ಮಾಡ್ಬೇಕಂತ ಮನಸ್ಸು ಬಂದಿದೆ. ಬಹುಶಃ ಇದೊಂದು ಶುಭ ದಿನ. ಈ ಗಾಂಧಿ ಭವನದಲ್ಲಿ ಒಂದು ಒಳ್ಳೆ ಮೂಮೆಂಟೇ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ. ನಮ್ಗೆ ಬಹಳ ಸಂತೋಷ ನಿಮ್ಮನ್ನೆಲ್ಲ ನೋಡಿ. ನನಗೆ ನಮ್ಮ ದೇಶದಲ್ಲಿ ಈ ರೀತಿಯ ವಿಚಾರ ಮಾಡುವ ಇದ್ದಾರೆ, ಭರವಸೆ ಬಂದಿದೆ. ಮತ್ತೊಮ್ಮೆ ನಿಮಗೆಲ್ಲ ಹೇಳಿದ್ದಾನೆ. ಈ ಅವಕಾಶಕ್ಕಾಗಿ ಜೆ ಆರ್ ಪಾಟೀಲ್ ಅವ್ರಿಗೆ, ಹೃದಯ ಅವರಿಗೆ, ತಪ್ಪೆಲ್ಲ ನಿಮ್ದು ಧನ್ಯವಾದಗಳಿಗೆ ಮಾತು. ನಮಸ್ಕಾರ. ಜಯ. ಎಜುಕೇಶನ್